ನಮಸ್ಕಾರ. ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತಿನ ನಮ್ಮ ಈ ಕಾರ್ಯಕ್ರಮ ತುಂಬಾ ವಿಶೇಷ. ಹೆಸರಿಗೆ ತಕ್ಕ ಹಾಗೆ ಒಂದು ಯುವ ರತ್ನವೇ ನಮ್ಮ ಜೊತೆಗಿದೆ. ಸಣ್ಣ ವಯಸ್ಸಿನಲ್ಲಿಯೇ ಸಾಧನೆಯ ಶಿಖರವನ್ನೇರಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಮಾಸ್ಟರ್ ಶ್ರೇಯಸ್ ಜಯಪ್ರಕಾಶ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ, ವೆಲ್ಕಮ್ ಟು ದ ಶೋ. ಹಾಯ್ ಅಕ್ಕ. ಮಾಸ್ಟರ್ ಶ್ರೇಯಸ್ ಜಯಪ್ರಕಾಶ್ ಇವರು ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿಗಳ ಮೊಮ್ಮಗ. ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯ ಶಿಖರವನ್ನೇರಿರೋ ಬಾಲಕ 16ನೇ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಮೊದಲ ಚಿತ್ರದಲ್ಲೇ ಪ್ರಧಾನ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಜೀನಿಯಸ್ ಮುತ್ತ ಚಿತ್ರದ ಮೂಲಕ ಸಿನಿಮಾ ಪ್ರವೇಶ, ಮೊದಲ ಚಿತ್ರದಲ್ಲಿ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಸಾಧಕ. ಸಹಜ ನಟನೆಗೆ ಹಾಂಗ್ಕಾಂಗ್ ಇಂಡಿಯಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ. ಮಗನ ಮೊದಲ ಚಿತ್ರಕ್ಕೆ ತಾಯಿಯೇ ನಿರ್ಮಾಪಕಿ. ಟಿಎಸ್ ನಾಗಾಭರಣ ಗರಡಿಯಲ್ಲಿ ಬೆಳೆದ ಇವರು ಚಾಲೆಂಜಿಂಗ್ ಸ್ಟಾರ್ ಅಪ್ಪಟ ಅಭಿಮಾನಿ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಗೆ ಇವಾಗ ಗುರುತಿಸಿ ಇಂಥ ಒಂದು ಅವಾರ್ಡ್ ಕೊಟ್ಟರೆ ನಮಗೂ ಒಂದು ಧೈರ್ಯ ಬರುತ್ತೆ ಮತ್ತು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮುಂದೇನು ಬೇರೆ ಏನೋ ಟ್ರೈ ಮಾಡೋದಕ್ಕೆ. ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು ಜಿ ಕನ್ನಡ ಯುವರತ್ನ ಅವಾರ್ಡ್ಸ್ಗೆ, ನನಗೆ ಇಂಥ ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿರೋದಕ್ಕೆ. ನನಗೆ ಆದಷ್ಟು ಇನ್ನೂ ಪ್ರಯತ್ನ ಪಡ್ತೀನಿ ಮುಂದೆ ಇನ್ನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ, ಇನ್ನೂ ಒಳ್ಳೊಳ್ಳೆ ಮೂವೀಸ್ ಮಾಡೋದಕ್ಕೆ. ಸೊ ನಾನು ಆಗಿದ್ದ ಪ್ರಯತ್ನ ಎಲ್ಲ ಆಗ್ತೀನಿ ಇದಕ್ಕೆ. ಎಸ್, ಸೊ ನಿಮ್ದು ಮೂಲತಃ ಒಂದು ಧಾರ್ಮಿಕ ಕುಟುಂಬ. ನಿಮ್ಮ ತಾತ ಶ್ರೀ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಧರ್ಮದರ್ಶಿ ಆಗಿದ್ದಾರೆ. ಸೊ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಏನು ಓದ್ತಿದ್ದೀರಾ ಇವಾಗ ನೀವು? ಎಷ್ಟು ವಯಸ್ಸು? ಇದೆಲ್ಲ ಹೇಳಿ. ಅದು ನಮ್ಮ ತಾತ ಮೇ ಬಿ 6th ಜನರೇಷನು. ಸೊ ಅದೇನೆ ನಮ್ಮ ತಾತ ಇಂದ ನಮಗೂ ಸ್ವಲ್ಪ ಧಾರ್ಮಿಕ ಅಂದರೆ ಡಿವೈನ್ ಅದೆಲ್ಲ ಸ್ವಲ್ಪ ಬಂದಿದೆ. ಅಂದರೆ ಜಾಸ್ತಿ ಪೂಜೆ ಪುನಸ್ಕಾರ ಅದೆಲ್ಲ ಮಾಡೋ ಅಭ್ಯಾಸ ಇದೆ. ಅದು ಬಿಟ್ಟರೆ ನಾನು ಇವಾಗ ಸೆಂಟ್ ಜೋಸಫ್ ಓದ್ತಾ ಇದ್ದೀನಿ. ಸೆಂಟ್ ಜೋಸಫಲ್ಲಿ 2nd PU ಓದ್ತಾ ಇದ್ದೀನಿ. ಇದೇ ಇಂಡಿಯನ್ ವಿಠಲ್ ಮಲ್ಯ ರೋಡು. ಓಕೆ. ಸೊ ನೀವು ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೀರಾ? ಅಲ್ಲೇ ಇರ್ತೀರಾ? ಅದೇ ನಾನು ಮಾಡಕ್ ಬರಲ್ಲ ಅಂದ್ರೂ ಅಂದರೆ ಪೂಜೆಲಿ ಅಂದರೆ ಪೂಜೆ ಅಂದ್ರೆ ಇಷ್ಟ, ದೇವಸ್ಥಾನಗಳು ಹೋಗೋದಂದ್ರೆ ಇಷ್ಟ, ಅದೆಲ್ಲ ಇದೆ. ಸೊ ಈಗ 2nd PUನಾ? ಅಂದ್ರೆ ಒಂದು 18 ವರ್ಷ. ಓಕೆ. ಸೊ ಇಷ್ಟು ಸಣ್ಣ ವಯಸ್ಸಲ್ಲೇ ಇಷ್ಟೊಂದು ಸಾಧನೆ ಮಾಡಿ ಇವತ್ತು ಕೂತಿದ್ದೀರಾ. ಸೊ ಅದೊಂದು ಹೆಮ್ಮೆ ವಿಷಯ. ಸೊ ಈಗ ನಿಮ್ಗೆ ಈ ಫಿಲ್ಮ್ ಫೀಲ್ಡ್ ಅಥವಾ ಈ ಬಣ್ಣದ ಜಗತ್ತು, ಸೊ ಇದ್ರ ಕಡೆ ಇಂಟ್ರೆಸ್ಟ್ ಹೆಂಗ್ ಬಂತು? ಅಂತ ಫ್ಯಾಮಿಲಿಲಿ ಯಾರಾದ್ರೂ ಇದ್ರ ಈ ಫೀಲ್ಡ್ ಅಲ್ಲಿ? ಹೇಗೆ? ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ಎಲ್ಲ ನಾಟಕ ಮಾಡ್ತಿದ್ರು ಚಿಕ್ಕ ವಯಸ್ಸಿಂದ. ನಾನು ಜೊತೆಗೆ ಹೋಗ್ತಿದ್ದೆ ನೋಡಕ್ ಏನಂತ. ಅಂದ್ರೆ ಒಂದು 4-5 years ಆ ತರ. ನೆನಪಿಲ್ಲ, ನಮ್ಮ ಅಮ್ಮ ಹೇಳಿದ್ದು. ಅವಾಗಿಂದಾನೇ ಅವ್ರ ಜೊತೆನೆ ಅವ್ರು ಹೇಳ್ತಿದ್ದ ಡೈಲಾಗ್ ಎಲ್ಲ ರಿಪೀಟ್ ಮಾಡ್ತಿದ್ದಂತೆ. ಸೊ ಹಂಗೇನೆ ನನ್ಗೆ 6 yearsಗೋ ಏನೋ ನನ್ಗೂ ಹಾಕಿದ್ರು ಸಂಚಾರಿಗೆ. ಸೊ ಅವಾಗಿಂದ ನನ್ಗೂ ರಂಗಭೂಮಿ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಬಂತು. ಬಟ್ ಸ್ವಲ್ಪ ದಿನ ಬಿಟ್ಬಿಟ್ಟಿದೆ. ಅಂದ್ರೆ ಇವಾಗ ಲಾಕ್ಡೌನ್ ಅದೆಲ್ಲ ಆದಾಗ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗಿತ್ತು. ಮತ್ತೆ ಇವಾಗ ಬಾಪಾಗ್ ಹೋದಾಗ ಇವರು ನಾಗಾಭರಣ ಸರ್ ಮತ್ತೆ ನಾಗಿನಿ ಮ್ಯಾಮು, ಪನ್ನಗ ಸರ್ ಎಲ್ಲ ಹೇಳ್ಕೊಟ್ಟು ಮತ್ತೆ ಅದು ಆಕ್ಟಿಂಗ್ ಮೇಲೆ ಮತ್ತೆ ಇಂಟ್ರೆಸ್ಟ್ ಬಂತು. ಸೊ ನೀವು ಈ ರಂಗಭೂಮಿ ಟಚ್ ಕೂಡ ಇದೆ. ಸೊ ಈ ರಂಗಭೂಮಿಗೆ ಎಂಟ್ರಿ ಆಗಿದ್ದು ನೀವು 6 ವರ್ಷ ಇರ್ತಾ? ಓಕೆ. ಸೊ ಇನ್ನು ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಜೀನಿಯಸ್ ಮುತ್ತ ಅನ್ನುವಂಥ ಒಂದು ಫಿಲ್ಮ್ ಮೂಲಕ. ಹೆಂಗ್ ಚಾನ್ಸ್ ಸಿಕ್ತು ನಿಮ್ಗೆ ಈ ಫಿಲ್ಮ್ ಅಲ್ಲಿ? ಅದು ಚಾನ್ಸ್ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದಾನು ತುಂಬಾ ಫಿಲಮ್ಸ್ಗೆ ಟ್ರೈ ಮಾಡ್ತಿದ್ದೆ. ಅಂದ್ರೆ ಒಂದೊಂದು ಹೈಟ್ ಇದೀನಿ ಅಂತ, ಒಂದೊಂದು ಹೈಟ್ ಇಲ್ಲ ಅಂತ, ಕಲರ್ ಆತರ ಎಲ್ಲ ರಿಜೆಕ್ಟ್ ಆಗ್ತಿತ್ತು. ಒಂದೊಂದು ಅರ್ಧ ಅಥವಾ ಒಂದ್ ಮೂವಿ ಅಂತೂ ಫುಲ್ ಶೂಟ್ ಆಗಿ ರಿಲೀಸ್ ಆಗ್ಲಿಲ್ಲ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಯಿತು. ನಮ್ಮ ಅಮ್ಮಗೂ ಅಷ್ಟೇ ಎಷ್ಟೊಂದ್ಸರಿ ಆಡಿಷನ್ಸ್ ಕರ್ಕೊಂಡೋಗಿ ಬೇಜಾರಾಗೋಗಿತ್ತು. ನಾನು ಅದ್ರ ಮೇಲೆ ಬಿಟ್ಬಿಟ್ಟಿದ್ದೆ. ಅಂದ್ರೆ ಇವಾಗ ಒಂದು 25 ಆ ಥರ ಆದ್ಮೇಲೆ ಟ್ರೈ ಮಾಡೋಣ ಅಂತ. ಬಟ್ ನಮ್ಮಮ್ಮ ನನಗೆ ಗೊತ್ತಿಲ್ದಂಗೆ ಒಂದಿನ ಬಂದು ಹೇಳಿದ್ರು, ಅಂದರೆ ನಾನು ಒಂದು ಮಕ್ಕಳು ಮೂವಿ ಮಾಡ್ಬೇಕಂತ ಇದ್ದೀನಿ, ಸೊ ನೀನು ಆ್ಯಕ್ಟ್ ಮಾಡ್ತೀಯಾ ಅಂತ. ನಾನು ಓಕೆ ಆಯಿತು ಮಾಡ್ತೀನಿ, ನನಗೇನು ನನ್ನ ಸ್ಕ್ರಿಪ್ಟು ಕೇಳಿಲ್ಲ, ಏನೂ ಕೇಳಿಲ್ಲ, ಅಂದರೆ ಏನೂ ಗೊತ್ತಿರಲಿಲ್ಲ ನನಗೆ ಕ್ಲೈಮ್ಯಾಕ್ಸ್ ಕೂಡ ಗೊತ್ತಿರಲಿಲ್ಲ ಏನಾಗುತ್ತೆ ಏನು ಮೂವಿ ಅಂತ. ಜಸ್ಟ್ ಅಲ್ಲಿ ಹೋಗಿ ನಿಂತ್ಕೊಂತಿದ್ದೆ, ಸ್ಕ್ರಿಪ್ಟ್ ಕೊಡ್ತಿದ್ರು, ಏನು ಹೇಳ್ತಿದ್ರು ಅದನ್ನ ಮಾಡ್ತಾಯಿದ್ದೆ. ಓಕೆ. ಇನ್ನು ತಾಯಿಯೇ ಮೊದಲ ಗುರು ಎಲ್ಲರಿಗೂ. ಇನ್ನು ನೀವು ಈ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ದೀರಾ, ಅಮ್ಮ ನನ್ನ ನಂಬಿ ದುಡ್ಡು ಹಾಕಿದ್ಕೆ ಥ್ಯಾಂಕ್ಸ್ ಅಂತ, ಜೀನಿಯಸ್ ಮುತ್ತ ಫಿಲ್ಮ್ ಟೈಮಲ್ಲಿ. ಸೊ ಅಮ್ಮನ ಸಪೋರ್ಟ್ ಹೇಗಿದೆ ನಿಮಗೆ? ನೀವು ಈಗ ಅಷ್ಟೇ ಹೇಳಿದ್ರಿ ಎಲ್ಲ ಕಡೆ ಆಡಿಷನ್ಗೆಲ್ಲ ಅಮ್ಮ ಕರ್ಕೊಂಡು ಹೋಗ್ತಿದ್ರು ಅಂತ. ಸೊ ಸಪೋರ್ಟ್ ಹೇಗಿತ್ತು ಅಂತ? ಅದೇ ತುಂಬಾ ಇತ್ತು ಚಿಕ್ಕ ವಯಸ್ಸಿಂದ. ಯಾಕಂದ್ರೆ ನಮ್ಮಮ್ಮ ಕಷ್ಟ ಇದ್ದೂನು, ಅಂದ್ರೆ ನಮ್ಮ ಅಮ್ಮನೇ ಅರ್ನ್ ಮಾಡೋದು. ಸೊ ಕಷ್ಟ ಇದ್ದೂನು ನಂಗೆ ಟೈಮ್ ಕೊಟ್ಟು ಆಡಿಷನ್ಸ್ ಕರ್ಕೊಂಡು ಹೋಗ್ತಾ ಇತ್ತು, ನಾಟಕಕ್ಕೆ ಹಾಕಿತ್ತು. ಸೊ ಎಲ್ಲಾನು ಹಂಗೇನೆ. ನನಗೆ ಎಜುಕೇಶನ್ ಅಷ್ಟೇ, ನೀನು ಎಜುಕೇಶನ್ ತುಂಬಾ ಇಂಪಾರ್ಟೆಂಟು ಏನೋ ಆ ಥರನೇನು ನಂಗೆ ಪ್ರೆಷರೈಸ್ ಮಾಡಿಲ್ಲ. ಹಂಗೇನೆ ನೀನು ಸ್ವಲ್ಪ
ಪಾಸ್ ಆಗು ಪರವಾಗಿಲ್ಲ, ಬಿಟ್ಟು ಆಕ್ಟಿವಿಟೀಸ್ ಮಾಡು ಸಾಕು ಅಂತ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಕ್ರಿಕೆಟು ಅಷ್ಟೇ, ಇವಾಗ ಯಾವಾಗ ಲಾಕ್ಡೌನ್ ಆದ್ಮೇಲಿಂದ ಕೇಳಿದ್ನು ಅಲ್ಲೂ ಸೇರಿಸಿದ್ರು. ಸೊ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಮಮ್ಮ. ಸೊ ಇವಾಗ ನೀವು ಫಿಲ್ಮ್ ಮಾಡಬೇಕಾದ್ರೆ ನೀವು ಫಸ್ಟ್ PU ಅಲ್ಲಿದ್ರಾ ಅಥವಾ 10th? ನಾನು 10th ಇದ್ದೆ. 10th ಅಲ್ಲಿ. ಸೊ 10th ಒಂದು ಮೇಜರ್ ಒಂದು ಘಟ್ಟ. ಸೊ ಎರಡನ್ನು ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ? ನನ್ಗೇನು ಅಂದ್ರೆ ಓದೋದು ನಾನು ಏನೇ ಇದ್ರು ಫ್ರೀ ಇದ್ರು ನಾನು ಎಕ್ಸಾಮ್ ಇಂದಿಂದಾನೇ ಓದೋದು. ಸೊ ಅದೇನ್ ಮ್ಯಾಟರ್ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಆಕ್ಚುಲಿ ಮೂವಿಂದಾನು ಸ್ವಲ್ಪ ಹೆಲ್ಪ್ ಆಯ್ತು. ನಾನು ಕನ್ನಡ ಅಂದ್ರೆ ಬಯಾಟ್ ಮಾಡ್ತಾ ಇದ್ದೆ ನಾನೆಲ್ಲ. ಸೊ ಇಲ್ಲಿ ಡೈಲಾಗ್ಸ್ನೆಲ್ಲ ಅರ್ಥ ಮಾಡ್ಕೊಂತಿದ್ನಲ್ಲ, ಸೊ ಅದು ಹೆಲ್ಪ್ ಆಯ್ತು. ಅಂದ್ರೆ ಎಲ್ಲ ಅರ್ಥ ಮಾಡ್ಕೊಂಡು ಬರ್ದೆ ಎಕ್ಸಾಮ್ ಅಲ್ಲಿ. ಸೊ ಚೆನ್ನಾಗಿ ಮಾಡಿದೆ. ಚೆನ್ನಾಗಾಯ್ತು. ಓಕೆ. ಸೊ ಇನ್ನು ನಾಗಾಭರಣ ಸರ್ ಅವರೊಂದು ಲೆಜೆಂಡ್ರಿ ಡೈರೆಕ್ಟ್ರು. ಸೊ ಅವ್ರ ಗರಡಿಯಲ್ಲಿ ಬೆಳೆದಿರೋದು ನೀವು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ಕಲ್ತ್ರಿ ಅಲ್ಲಿ ಅಂತ? ಅದೇನೆ, ನನ್ಗೆ ರಂಗಭೂಮಿ ಮಾಡೋ ಅಭ್ಯಾಸ ಇತ್ತು, ಸಿನಿಮಾ ಬಗ್ಗೆ ಎಲ್ಲ ಗೊತ್ತಿರ್ಲಿಲ್ಲ. ಸೊ ಬಾಪಾಗ್ ಹೋದಾಗ ಅದ್ರ ಬಗ್ಗೆನೂ ತುಂಬಾ ಹೇಳ್ಕೊಟ್ರು. ಅದು ಅಲ್ದಿರ ತುಂಬಾ ವರ್ಷ ಬೇರೆ ಆಗೋಗಿತ್ತಲ್ಲ, ನಂಗೆ ಫಿಯರ್ ಅನ್ನೋದು ಬಂದಿತ್ತು ಸ್ವಲ್ಪ, ಮತ್ತೆ ಸ್ವಲ್ಪ ಹೋಗ್ಬಿಡಿತ್ತು ಅದು. ಸೊ ಅದೆಲ್ಲ ಹೇಳ್ಕೊಟ್ಟು ಮತ್ತೆ ತುಂಬಾ ಹೆಲ್ಪ್ ಮಾಡೋದು. ಅಂದ್ರೆ ಮೂವಿಗೆ ಹೆಂಗಿರ್ಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿನಿಂದ ಮೂವಿಗೆ ಹೆಲ್ಪ್ ಆಯ್ತು ಮೂವಿ ಮಾಡಕ್ಕೆ. ಓಕೆ. ಸೊ ಈ ರಂಗಭೂಮಿಗೂ ಮತ್ತೆ ಈ ಫಿಲ್ಮ್ಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ತುಂಬಾ ಡಿಫ್ರೆನ್ಸ್ ಇದೆಯಾ ಹೇಗೆ? ಇದೆ, ತುಂಬಾ ಇಲ್ಲ ಅಂದ್ರೂ ಇದೆ ಡಿಫ್ರೆನ್ಸ್. ಅಂದ್ರೆ ರಂಗಭೂಮಿ ಮಾಡೋದೇ ಕಷ್ಟ ನನ್ ಪ್ರಕಾರ. ಹೌದಾ? ಯಾಕಂದ್ರೆ ನಿಮ್ಗೆ ಅಂದ್ರೆ ಪ್ರಾಕ್ಟೀಸ್ ಇದ್ರೂನು ಒಂದೇ ಫ್ಲೋಲ್ ಮಾಡ್ಬೇಕು, ಅಂದ್ರೆ ಅಷ್ಟ್ ಜನದ ಮಧ್ಯ ಮಾಡ್ಬೇಕು. ಟೇಕ್ಸ್ ಏನು ಇರಲ್ಲ. ಇದಾದ್ರೆ ಟೇಕ್ಸ್ ಅನ್ನೋದಕ್ಕಿಂತ ಇಲ್ಲೊಂದ್ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾಮನ್ ಇರ್ತಾರೆ, ಬಿಟ್ರೆ ಜಾಸ್ತಿ ಏನ್ ಜನ ಇರಲ್ಲ. ಸೊ ಆರಾಮಾಗಿ ಮಾಡ್ಬೋದು. ಅಲ್ಲಾದ್ರೆ ತುಂಬಾ ಜನ ಇರ್ತಾರೆ, ಲೈಟಿಂಗ್ಸು ಅದೆಲ್ಲ ಮಾಡ್ಬೇಕು. ಸೊ ನಂಗೆ ಅದ್ ಮಾಡಿರೋದ್ರಿಂದ ಮೂವಿ ಏನ್ ಅಷ್ಟ್ ಕಷ್ಟ ಅಂತ ಅನ್ಸ್ಲಿಲ್ಲ. ಸೊ ಅಲ್ಲಿ ನಿಮ್ಗೆ ಆ ಸ್ಟೇಜ್ ಫಿಯರ್ ಅದೆಲ್ಲ ಹೋಗ್ಬಿಟ್ಟಿತ್ತು. ಸೊ ಅದನ್ನೇ ಮಾಡಿದವ್ರಿಗೆ ಇದು ಮೂವಿ ಈಸಿ ಅಂತ. ಅದೇ ನನ್ಗೇನ್ ಭಯ ಅಂತ ಅನ್ಸಿಲ್ಲ. ಬಟ್ ಅದೇ ದೊಡ್ಡ ದೊಡ್ಡ ಆಕ್ಟರ್ಸ್ ಬಂದಾಗ ಸ್ವಲ್ಪ ನರ್ವಸ್ ಅದೇ. ಅದ್ರ ಬಗ್ಗೆ ಇವಾಗ ಕೇಳೋಣ ಅನ್ಕೊಂಡೆ ನಾನು. ಈಗ ವಿಜಯ್ ರಾಘವೇಂದ್ರ ಅವರು ಕೂಡ ನಿಮ್ ಫಿಲ್ಮ್ ಅಲ್ಲಿ ಇದ್ದಾರೆ. ಸೊ ಅವ್ರ ಜೊತೆ ಹೆಂಗಿತ್ತು ಆ ಸ್ಕ್ರೀನ್ ಶೇರ್ ಮಾಡಿದ್ದು? ಫಸ್ಟ್ ಸೀನ್ ಯಾವ್ದು? ಇವಾಗ ನೀವು ಈ ಜೀನಿಯಸ್ ಮುತ್ತಾ ಫಿಲ್ಮ್ ಅಲ್ಲಿ ನಿಮ್ದು ಫಸ್ಟ್ ಸೀನ್ ಯಾವ್ದಿತ್ತು? ಅಂದ್ರೆ ಅವ್ರು ಎಂಟ್ರಿ ಕೊಡ್ತಾರೆ ಹಾಸ್ಪಿಟ್ಲ್ಗೆ. ತುಂಬಾ ದಿನದಿಂದ ಇರಲ್ಲ ಅವರು. ಸೊ ನಾನು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿರ್ತೀನಿ, ಅವ್ರು ಬರ್ತಾರೆ. ಸೊ ಅದೇ ಫಸ್ಟ್ ಸೀನ್ ಇತ್ತು. ನಾನು ಆಕ್ಚುಲಿ ಎಲ್ಲಾ ಆಕ್ಟರ್ಸ್ ಜೊತೆ ಅಂದ್ರೆ ಸ್ವಲ್ಪ ಮೀಟ್ ಮಾಡಿದ್ದೆ, ರಾಘು ಸರ್ನ ಯಾವತ್ತು ಮೀಟ್ ಮಾಡಿರ್ಲಿಲ್ಲ. ಸೊ ಅದೊಂದು ನರ್ವಸ್ ಇತ್ತು, ಅಂದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ. ಜಾಸ್ತಿ ನರ್ವಸ್ ಆಗಿದ್ದೆ ಅವ್ರಿಗೆ ನಾನು. ಬಟ್ ಏನಿಲ್ಲ, ಅವರು ಕ್ಲೀನ್ ಆಗಿ ಹೇಳ್ಕೊಟ್ಟು, ಅಂದ್ರೆ ಚಿಕ್ಕ ಹುಡುಗ ಆತರ ಏನೇ ತಪ್ಪು ಮಾಡಿದ್ರು ಹೇಳ್ಕೊಟ್ಟು, ಮತ್ತೆ ಏನೋ ತಪ್ಪು ಮಾಡಿದ್ರು ಪೇಷನ್ಸ್ ಇಂದ ಇದ್ರು, ಏನು ಬೈದಾರ ಆ ತರ. ಸೊ ತುಂಬಾ ಹೆಲ್ಪ್ ಆಯ್ತು ನನಗೆ. ಸೊ ಈ ಫಿಲ್ಮ್ ಅಲ್ಲಿ ನಿಮ್ದು ಫಸ್ಟ್ ಸೀನ್ ಯಾವ್ದು? ಫಿಲಮ್ ಅಲ್ಲ, ಫಿಲಮ್ ಅಲ್ಲಿ ಅದೇ ರಿಸೆಪ್ಷನ್ಗೆ ಹೋಗಿ ಮನಿ ಪೇ ಮಾಡ್ತೀನಿ, ಅದು ಫಸ್ಟ್ ಸೀನ್. ಸೊ ಹೆದರ್ಕೊಂಡಿದ್ರಾ ಫಸ್ಟ್ ಡೇ? ಅದೇ ಹೇಳಿಲ್ವಾ, ಫಸ್ಟ್ ಸೀನ್ ಎಲ್ಲ ಭಯ ಆಗ್ಲಿಲ್ಲ. ಅವಾಗ ದೊಡ್ಡ ಆಕ್ಟರ್ಸ್ ಯಾರು ಇರ್ಲಿಲ್ಲ, ಸುಮ್ನೆ ನಾನು ಒಬ್ನೇ ಹೋಗಿ ಪೇ ಮಾಡೋ ತರ ಇತ್ತು. ಡೈಲಾಗ್ ಏನು ಇರ್ಲಿಲ್ವಾ? ಡೈಲಾಗ್ ಇತ್ತು, ಅಂದ್ರೆ ಈ ಕಡೆಯಿಂದ ಕ್ಯಾಮ್ರಾ ಆಂಗಲ್ ಇತ್ತು, ನಾನು ಹೋಗಿ ಪೇ ಮಾಡೋದು ಅಷ್ಟೇ. ಇವಾಗ ಇನ್ನು ವಿಜಯ ರಾಘವೇಂದ್ರ ಅವ್ರ ಜೊತೆ ಇನ್ನು ದೊಡ್ಡ ದೊಡ್ಡ ಕಲಾವಿದ್ರೆ ಇದ್ದಾರೆ ಆ ಫಿಲ್ಮ್ ಅಲ್ಲಿ. ಇವಾಗ ಗಿರಿಜಾ ಲೋಕೇಶ್ ಅವರಾಗಿರ್ಬೋದು, ಪದ್ಮಾ ವಸಂತಿ, ಜೊತೆಗೆ ಹಾಗೆ ಇವರು ಕೂಡ ಇದ್ದಾರೆ, ಸುಂದರ್ ರಾಜ್ ಅವರು. ಸೊ ಇವರೆಲ್ಲ ಇದ್ದಾರೆ. ಸೊ ಇವ್ರ ಜೊತೆ ಹೇಗೆ? ನೀವು ಹೇಳಿದ್ರಿ ನಾನು ಮುಂಚೆ ಇವ್ರನ್ನೆಲ್ಲ ನೀವು ಮೀಟ್ ಮಾಡಿದ್ರಿ. ಸೊ ಅಷ್ಟೊಂದೇನು ಫಿಯರ್ ಅನ್ಸ್ಲಿಲ್ವಾ ಹೇಗೆ? ಅದೇನೆ, ಮೂರ್ತಕ್ಕೂ ಸಿಕ್ಕಿದ್ರು, ಮತ್ತೆ ಅವರೆಲ್ಲ ಬರ್ತಿರ್ತಾರಲ್ಲ ದೇವಸ್ಥಾನಕ್ಕೆ, ಸ್ವಲ್ಪ ಒಂದೊಂದ್ಸರಿ ಮೀಟ್ ಮಾಡಿದೀನಿ. ಸೊ ಅದನ್ನೇನು ಭಯ ಅನ್ಸ್ಲಿಲ್ಲ. ಅವಾಗ್ಲೂ ಅಷ್ಟೇ, ಅಂದ್ರೆ ಒಂದೊಂದ್ ಕಡೆ ಎಲ್ಲ ತಪ್ಪು ಮಾಡಿದೆ ನಾನು, ಯಾಕಂದ್ರೆ ಫಸ್ಟ್ ಅಲ್ವಾ. ಸೊ ಅವಾಗ್ಲೂ ನೀನು ಇವಾಗ ಅವ್ರಿಗಂದ್ರೆ ಅಂದ್ರೆ ಚಿಕ್ಕ ಹುಡುಗ ಅನ್ಕೊಂಡು ಅದನ್ನೆಲ್ಲ ಏನೋ ಅಂದಾರ. ಇವಾಗ ನಾನೇನು ತಪ್ಪು ಮಾಡ್ರೆ ಇದ್ರ ಬದಲು ಈ ತರ ಮಾಡು ನೀನು ಅಂತೆಲ್ಲ ಹೇಳ್ಕೊಡ್ತಿದ್ರು. ಮತ್ತೆ ಸುಂದರ್ ಸರ್ ಅಂತೂ ಒಂದೇ ಸರಿ ಸ್ಕ್ರಿಪ್ಟ್ ಓದಿದ್ದವ್ರು, ಒಂದ್ಸರಿ ಓದ್ಬಿಟ್ಟು ಹಂಗೆ ಮಾಡ್ಬಿಟ್ರು. ನಂಗೆ ಅವಾಗ ಶಾಕ್ ಆಗೋಯ್ತಾನೆ, ನಾನು ಅಷ್ಟರಿ ಇದ್ ಮಾಡಿದ್ರು ಗೊತ್ತಾಗ್ಲಿಲ್ಲ, ಅವ್ರ ಹೆಂಗ್ ಒಂದ್ಸರಿ ಓದ್ಬಿಟ್ಟು ಮಾಡಿದ್ರು ಅಂತ. ಸೊ ಆತರ ಎಷ್ಟೊಂದು ಕಲಿಯಕ್ ಸಿಕ್ತು ಅವ್ರ ಕಡೆ. ಓಕೆ. ಸೊ ಯಾರ್ಯಾರಿಂದ ಏನೇನೆಲ್ಲ ಕಲ್ತ್ರಿ ಅಂತ, ಒಬ್ರೊಬ್ರಿಂದ ಒಂದೊಂದು ಕಲ್ತ್ರಿ ಅನ್ನೋದಾದ್ರೆ? ನಾಗಿಣಿ ಮ್ಯಾಮ್ ಇಂದ ಪೇಷನ್ಸು, ತುಂಬಾ ಪೇಷನ್ಸ್. ಅಂದ್ರೆ ಅವ್ರು ಏನೇ ಮಾಡ್ರು ಕೋಪನೇ, ನಾನು ಅಪಾರ್ಟ್ ಫ್ರಮ್ ಮೂವಿನೂ ಅವ್ರು ಕೋಪ ಮಾಡ್ಕೊಂಡಿದ್ದೆ ನೋಡಿಲ್ಲ ಅಂದ್ರೆ ಇದಲ್ಲಿ. ಅದ್ಬಿಟ್ರೆ ನಾಗಾಭರಣ ಸರ್ ಅಷ್ಟು ಸ್ಕಿಲ್, ಅಂದ್ರೆ ಅವರು ಏನು ಮೂವಿ ಮಾಡೋ ಸ್ಕಿಲ್ ಆಗಿರ್ಬೋದು, ಡೈರೆಕ್ಷನ್ ಸ್ಕಿಲ್ಸ್, ಸೊ ಅದ್ ಕಲ್ತಿದ್ದೀನಿ. ಬಿಟ್ರೆ ಇನ್ನೆಲ್ಲರಿಂದ ಆಕ್ಟಿಂಗ್, ಅದೇ ಅವ್ರು ಮಾಡೋ ಆಕ್ಟಿಂಗ್ ಅಂದ್ರೆ ಅವ್ರದೇ ಒಂದು ಡಿಫ್ರೆಂಟ್ ರೀತಿಯಾದ ಆಕ್ಟಿಂಗ್ ಇದೆ ಎಲ್ಲಾರ್ದು. ಸೊ ಅದರಿಂದ ತುಂಬಾ ಕಲ್ತಿದ್ದೀನಿ ನಾನು. ಓಕೆ. ಇನ್ನು ಫಿಲ್ಮ್ ರಿಲೀಸ್ ಆದ್ಮೇಲೆ ರೆಸ್ಪಾನ್ಸ್ ಹೇಗಿತ್ತು ಅಂತ? ರೆಸ್ಪಾನ್ಸ್ ಅದೇ, ನಾನು ಮಕ್ಕಳೆಲ್ಲ ನೋಡ್ತಿದ್ರು ಮೂವಿನ, ನಾನ್ ಅನ್ಕೊಂಡಿದ್ದೆ ಅಂದ್ರೆ ನನ್ಗೆ ಯಾಕೋ ಸ್ಯಾಟಿಸ್ಫೈ ಆಗಿರ್ಲಿಲ್ಲ ಮೂವಿ ಮಾಡಿದ್ದು. ಸೊ ಅದ್ ಹೆಂಗ್ ಅನ್ಕೊಂಡಿರ್ತಾರೇನೋ ಅಂತ ಒಂದಿನ ಶೋಗ್ ಹೋಗಿದ್ದೆ. ಸೊ ಅಲ್ಲಿ ನನ್ನ ನೋಡ್ಬಿಟ್ಟು ಎಲ್ಲಾರು ಬಂದ್ ಮುತ್ಕೊಂಡ್ಬಿಟ್ರು. ಸೊ ಅವಾಗ ನನ್ಗೆ ಅನ್ಸ್ತು, ಓಕೆ ನಾನು ಪರವಾಗಿಲ್ಲ, ಒಂದ್ ರೇಂಜ್ ಮಾಡಿದೀನಿ, ಅಂದ್ರೆ ಎಲ್ಲಾರು ರೀಚ್ ಆಗ್ತಿದೆ ಜನಕ್ಕೆ ಅಂತ. ಸೊ ನಿಮ್ಮನ್ನ ನೀವು ಥಿಯೇಟರ್ ಅಲ್ಲಿ ನೋಡ್ಕೊಂಡಾಗ ಹೇಗಿತ್ತು?
ಅದೇ ನನ್ಗೆ ಒಂಥರ ಅಂದ್ರೆ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ರೀಲ್ ಮಾಡಿದಷ್ಟೇ, ಅಂದ್ರೆ ನಾನು ನೋಡಿದಂದ್ರೆ ಅದ್ ಬಿಟ್ರೆ ನನ್ನ ಯಾವತ್ತೂ ನೋಡಿರ್ಲಿಲ್ಲ. ಅದನ್ನು ಅಂತ ದೊಡ್ಡ ಆಕ್ಟರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ನೋಡಿದ್ರೆ ನನ್ಗೆ ಒಂದ್ ಸ್ವಲ್ಪ ಖುಷಿನೂ ಆಯ್ತು, ನಂಬಕ್ಕೂ ಆಗ್ತಾ ಇಲ್ಲ, ಒಂಥರ ನಿಜವಾಗ್ಲೂ ಆಯ್ತಾ ಇದು ಏನು ಅಂತ. ಸೊ ಏನೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅನ್ಸಕ್ಕೆ ನೀವು ಹೇಳಿದ್ರಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ನನ್ನನ್ನು ನೋಡ್ಕೊಂಡಾಗ ಅಂತ. ಸೊ ಏನ್ ಇಂಪ್ರೂವ್ ಮಾಡ್ಕೊಳ್ಬೋದಿತ್ತು ಅಂತ ನಿಮ್ಗೆ ಅವಾಗ ಅನ್ಸಿತ್ತು? ನನ್ಗೆ ಅದೇ ಇನ್ನೊಂದ್ ಸ್ವಲ್ಪ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಮತ್ತೆ ನಾನು ತುಂಬಾ ಫಾಸ್ಟ್ ಆಗಿ ಮಾತಾಡ್ತಿದ್ದೆ, ಇವಾಗ್ಲೂ ಹಂಗೆ ಮಾತಾಡ್ತಾ ಇದೀನಿ. ಸೊ ಫಾಸ್ಟ್ ಆಗಿ ಮಾತಾಡ್ತಿದ್ದೆ, ಸೊ ಅದನ್ನ ಸ್ವಲ್ಪ ಸ್ಲೋ ಮಾಡ್ಕೊಂಡು ಮಾತಾಡ್ಬೇಕು. ಮತ್ತೆ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಮತ್ತೆ ಡ್ಯಾನ್ಸ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಆ ತರ ಇನ್ನು ಎಷ್ಟೊಂದಿದೆ ಇಂಪ್ರೂವ್ ಮಾಡೋದು. ಡಾನ್ಸ್ ಎಲ್ಲ ಕಲ್ತಿದ್ರ ನೀವು ಮುಂಚೆ? ಚಿಕ್ಕ ವಯಸ್ಸಲ್ಲಿ ಅದೇನೆ, ಅದು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೆ. ಅದು ಒಂದ್ 5-6 years ಇಂದ ಏನ್ ಟಚ್ ಇರ್ಲಿಲ್ಲ. ಸೊ ಬಾಡಿ ಎಲ್ಲ ಸ್ಟಿಫ್ ಆಗೋಗಿತ್ತು. ಸೊ ಅದಕ್ಕೇನೆ ಅದೆಲ್ಲ ಮಾಡಕ್ ಆಗಿರ್ಲಿಲ್ಲ, ಟೈಮ್ ಸಿಗ್ಲಿಲ್ಲ. ಅಂದ್ರೆ ಮೂವಿ ಇನ್ನೇನು ಸ್ಟಾರ್ಟ್ ಆಗ್ಬಿಡ್ತು, ನಂಗೆ ಟೈಮ್ ಸಿಗ್ಲಿಲ್ಲ ಮಾಡಕ್ಕೆ. ಸೊ ಇವಾಗ ಏನಾದ್ರು ಕ್ಲಾಸಸ್ ಹೋಗ್ತೀರಾ ಡಾನ್ಸ್ ಕ್ಲಾಸ್ಗೆ? ಇಲ್ಲ, ಟೈಮ್ ಇಲ್ಲ. ಅಂದ್ರೆ ಕ್ರಿಕೆಟ್, ಕಾಲೇಜ್ ಹೋಗ್ಬಿಟ್ಟು ಟೈಮ್. ಓಕೆ, ಇವಾಗ ಕ್ರಿಕೆಟ್ ಇಷ್ಟನಾ ನಿಮ್ಗೆ ಆಕ್ಟಿಂಗ್ ಇಷ್ಟನಾ? ಎರಡು ಇಷ್ಟ. ಎರಡು ಫುಲ್ ದಿನ ಮಾಡು ಅಂದ್ರೆ ನಾನು ಮಾಡ್ತೀನಿ, ಅಂದ್ರೆ ಬೆಳಗಿಂದ ರಾತ್ರಿ. ಓಕೆ, ಇನ್ನು ನಿಮಗೆ ಪ್ರಶಸ್ತಿ ಕೂಡ ಬಂದಿದೆ. ಸೊ ಹಾಂಗ್ಕಾಂಗ್ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಸೊ ಹೇಗೆ ಅನಿಸ್ತು ಇಷ್ಟು ಸಣ್ಣ ವಯಸ್ಸಲ್ಲಿ ಅವಾರ್ಡ್ಸ್ ಎಲ್ಲ ಬರ್ತಾ ಇದೆ, ಅದು ಇಂಟರ್ನ್ಯಾಷನಲ್ ಅವಾರ್ಡ್ಸ್, ಹೇಗೆ ಅನಿಸ್ತಿದೆ? ಅದೇ ಖುಷಿ ಅನಿಸ್ತಿದೆ. ಎಲ್ಲ ಏನೇ ಇದು ನಾಗಿನಿ ಮ್ಯಾಮ್ ಮತ್ತೆ ನಮ್ಮ ಅಮ್ಮಗೆ ಹೋಗ್ಬೇಕು. ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ದಾರ, ಅವ್ರು ಹೇಳ್ಕೊಡ್ದಾರ ಏನೂ ಆಗ್ತಾ ಇರ್ಲಿಲ್ಲ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಸೊ ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು ಹಾಗಾದ್ರೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಸೊ IPL ಅಲ್ಲಿ RCBನಾ? ಓಕೆ, ಸೊ ಇವಾಗ 18 ವರ್ಷ ಆದ್ಮೇಲೆ ಗೆದ್ರು, ಸೊ ಅದಕ್ಕೇನು ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ. ನಾನು ಅದು ಎಷ್ಟು ಸೆಲೆಬ್ರೇಟ್ ಮಾಡಿದೀನಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ ವಿರಾಟ್ ಕೊಹ್ಲಿ ಇಷ್ಟ ಆಗಿದ್ದು RCB ಇಂದಾನೆ. ಓಕೆ ಓಕೆ, ಹಾ, ಲಾಯಲ್ ಇದಾರೆ ಅಂತಾನೆ. ನನ್ಗೆ ಆಕ್ಚುಲಿ ಅವರು ಫಾರ್ಮ್ ಅಲ್ಲಿ ಇದ್ದಾವಾಗ್ಲೇ ನಾನು ವಿರಾಟ್ ಕೊಹ್ಲಿ ಫ್ಯಾನ್ ಆಗಿದ್ದು. ಅಂದ್ರೆ 3 years ಅವ್ರು ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಅವಾಗ ಆಗಿದ್ದು. ನನ್ಗೆ ಅವ್ರ ಇಷ್ಟೊಂದು ರೆಕಾರ್ಡ್ಸ್ ಮಾಡಿದಾರೆ ನನ್ಗೆ ನಂಬಕ್ ಆಗ್ತಾ ಇಲ್ಲ ಮುಂಚೆ ಎಲ್ಲ. ಸೊ ನಾನು ಅವ್ರ RCB ಸಪೋರ್ಟ್ ಮಾಡ್ತಾರೆ, ಲಾಯಲ್ ಆಗಿದ್ದಾರೆ ಅಂದ್ರೆ ಇಷ್ಟು ವರ್ಷದಿಂದ ಅಂತಾನೆ ನಾನು ಅವ್ರ ಫ್ಯಾನ್ ಆಗಿದ್ದು. ನೋಡ್ರೆ ಅವರು ಬಿಗ್ ಚಾಂಪಿಯನ್ ಅಂತ ಆಮೇಲೆ ಗೊತ್ತಾಯ್ತು. ಸೊ ಫ್ಯಾನ್ ಆದ್ಮೇಲೆ ಗೊತ್ತಾಯ್ತು ಅವರು ಬಿಗ್ ಚಾಂಪಿಯನ್ ಅಂತ. ಓಕೆ, ನೈಸ್. ಸೊ ಇವಾಗ ಈ ಕ್ರಿಕೆಟ್ ಬಿಟ್ಟು ಇನ್ಯಾವ್ದಾವ್ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೆ? ಸ್ಪೋರ್ಟ್ಸ್ ಅನ್ನ ನಾನೆಲ್ಲ ಅರ್ಧಂಬರ್ಧ ಆಡ್ತೀನಿ. ಒಂಥರ ಹೇಳಿದ್ನಲ್ಲ, ಫುಟ್ಬಾಲ್ ಅಷ್ಟೇ ಚಿಕ್ಕ ವಯಸ್ಸಿಂದ ಆಡ್ತಿದ್ದೆ. ಎಲ್ಲಾ ಸ್ಪೋರ್ಟ್ಸ್ ಅರ್ಧಂಬರ್ಧ ಬರುತ್ತೆ ಆ ತರ. ಸೊ ಇನ್ನು ಮ್ಯೂಸಿಕ್ ನಿಮ್ಗೆ ಇಂಟ್ರೆಸ್ಟ್ ಇದೆ, ಗಿಟಾರ್ ಎಲ್ಲ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ಒಟ್ನಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಇಂಟ್ರೆಸ್ಟ್ ಇದೆ. ಅದೇ ನನ್ಗೆ ಕಾರು ಅಂದ್ರೆ ಅದೇ ಎಲ್ಲದರಲ್ಲೂ ಕ್ರೇಜ್ ಇದೆ, ಬಟ್ ಎಲ್ಲ ಅರ್ಧಂಬರ್ಧ. ಅದ್ ಬಿಟ್ರೆ ಕ್ರಿಕೆಟು ಮತ್ತೆ ಆಕ್ಟಿಂಗು ಅದೊಂದು ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ ಅಷ್ಟೇ. ಸೊ ಮ್ಯೂಸಿಕ್ ಎಲ್ಲ ಕಲಿಯಕ್ ಹೋಗ್ತೀರಾ ಗಿಟಾರ್ ಕ್ಲಾಸಸ್ಗೆ ಅಥವಾ? ಅದು ಅಷ್ಟೇ 3 years ಬ್ಯಾಕ್ ಹೋಗ್ತಿದ್ದೆ. ಸೊ ಇದಿಷ್ಟು ಬಿಟ್ಟು ಏನೆಲ್ಲ ಹಾಬೀಸ್ ಇದೆ ನಿಮ್ಗೆ? ಹಾಬೀಸ್ ಪೇಂಟಿಂಗು, ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀನಿ. ಅದ್ ಬಿಟ್ರೆ ಬೈಕು, ಕಾರು ಎಲ್ಲ ಇದೆ. ಹೇಳಿದ್ನಲ್ಲ, ಎಷ್ಟಂತ ಹೇಳಿ ನಾನು, ಅಂದ್ರೆ ತುಂಬಾ ಇದೆ. ತುಂಬಾ ಕ್ರೇಜ್ ಇದೆ, ಬೈಕು, ಕಾರು, ಹಾಗೆ ಪೇಂಟಿಂಗು. ಓಕೆ, ಸುಮಾರು ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಈಗ ನಿಮ್ಮ ಈ ಟ್ಯಾಲೆಂಟ್ ನೋಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರು? ಇವಾಗ ನೀವು ಸ್ಕೂಲ್ಗೆ ಹೋಗ್ತಿದ್ದೀರಾ, ಸೊ ಕ್ಲಾಸ್ಮೇಟ್ಸ್ ಎಲ್ಲ ಇರ್ತಾರೆ. ಸೊ ಅಲ್ಲಿನ ರೆಸ್ಪಾನ್ಸ್ ಹೆಂಗಿದೆ? ಸ್ಕೂಲ್ ಕಡೆಯಿಂದ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಈ ಮೂವಿಗೆ ಅಂತ? ಅಂದ್ರೆ ಈ ಮೂವಿ ಎಷ್ಟು ದಿನ ತಗೊಳ್ತು ಶೂಟಿಂಗಿಗೆ? ಅಂದ್ರೆ ಇದು ನನ್ ಲೆಕ್ಕ ಹಾಕಿಲ್ಲ ಎಷ್ಟು ದಿನ ಅಂತ. ಅದು ಆಕ್ಚುಲಿ ಫುಲ್ ಡೇ ಎಲ್ಲ ಶೂಟ್ ಮಾಡಿ ಆ ತರ ಬೇಗನೆ ಮುಗಿಸಿದ್ವು ಮೂವಿನ. ಓಕೆ ಓಕೆ, ಹಾ. ಸೊ ಅದು ಎಷ್ಟು ದಿನ ಆಯ್ತು ಅಂತ ಗೊತ್ತಿಲ್ಲ. ಬಟ್ ಸ್ಕೂಲಲ್ಲಿ ಅಂದ್ರೆ ಅದೊಂದ್ ಸ್ವಲ್ಪ ಯೂನಿಕ್ ಆಗಿ ನೋಡಿದ್ರು. ಯಾಕಂದ್ರೆ ಅಲ್ಲಿ ಅಷ್ಟ್ ಜನ ಯಾರು ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ ಎಲ್ಲಾದ್ರಲ್ಲೂ. ಬಟ್ ಕಾಲೇಜಲ್ಲಿ ಎಲ್ಲಾರು ಒಂಥರ ಎಲ್ಲಾರು ಏನಂತೀರಾ, ಅವ್ರವ್ರ ಸ್ಪೋರ್ಟ್ಸು, ಅಥ್ಲೀಟ್ಸ್ ಎಲ್ಲಾರು ಚೆನ್ನಾಗಿದ್ದಾರೆ. ಅಂದ್ರೆ ಎಲ್ಲಾ ಇಂಟರ್ನ್ಯಾಷನಲ್ ಆಡಿರೋರು, ನ್ಯಾಷನಲ್ಸ್ ಆಡಿರೋರು ಇದಾರೆ ಸ್ವಲ್ಪ ಜನ. ಸೊ ಅದರಿಂದ ಅದೇನ್ ದೊಡ್ಡ ವಿಷಯ ಅಲ್ಲ ಕಾಲೇಜಲ್ಲಿ, ಬಟ್ ಸ್ಕೂಲಲ್ಲಿ ಅದೇ ಸಪೋರ್ಟ್ ಮಾಡಿದ್ದಾರೆ. ಸೊ ನೀವ್ ಹಿಂಗೆ ರಜಾ ಹಾಕಿ ಶೂಟಿಂಗ್ ಎಲ್ಲ ಹೋಗ್ತಿದ್ರಲ್ಲ, ಅವಾಗ ಸ್ಕೂಲ್ ಏನೋ ಮಿಸ್ ಆಗ್ತಿತ್ತು, ಸೊ ಟೀಚರ್ಸ್ ಏನೋ ಅಂತಿರ್ಲಿಲ್ವಾ? ಇಲ್ಲ, ಬೈದ್ರು. ಯಾಕಂದ್ರೆ ನಂಗೆ ಮುಂಚೆನೆ ಅಟೆಂಡೆನ್ಸ್ ಇರ್ಲಿಲ್ಲ. ಓಕೆ ಓಕೆ, ನಾನು ಇವಾಗ್ಲೂ ಅಟೆಂಡೆನ್ಸ್ ಕ್ಲೀನ್ ಆಗಿ ಹೋಗಲ್ಲ ಕಾಲೇಜ್ಗೆ ಆಗ್ಲಿ. ಸೊ ಮೊದ್ಲೇ ಅಟೆಂಡೆನ್ಸ್ ಇರ್ಲಿಲ್ಲ, ಮತ್ತೆ ಇಷ್ಟ ದಿನ ರಜಾ ಆಗ್ತೀಯ ಅಂತ ಬೈದ್ರು. ಅದೆಂಗೋ ಒಟ್ನಲ್ಲಿ ಪರ್ಮಿಷನ್ ತಗೊಂಡಿದ್ದೆ. ಸೊ ಇನ್ನು ನಿಮ್ಮ ಅಮ್ಮನೇ ಪ್ರೊಡ್ಯೂಸರ್. ಸೊ ಅಮ್ಮನೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇತ್ತು ಅಂತ? ನನ್ಗೇನು ಅಡ್ವಾಂಟೇಜ್ ಅಂತ ಏನ್ ಇರ್ಲಿಲ್ಲ, ಯಾಕಂದ್ರೆ ಇವಾಗ ಕಲಿತಾ ಇರೋನಲ್ವಾ. ಸೊ ಅದಕ್ಕೆ ನನ್ಗೆ ಇವಾಗ ಏನೋ ಅಡ್ವಾಂಟೇಜಸ್ ತೋರಿಸ್ಬಿಟ್ರೆ ಕ್ಲೀನಾಗಿ ಕಲಿಯಲ್ಲ ಅಂತ. ನಾಗಿನಿ ಮ್ಯಾಮ್ ಫುಲ್ಲು ಇವಾಗ ಹೆಂಗ್ ಹೊಸಬ್ರು ಹೆಂಗ್ ಬಂದಿರ್ತಾರೋ ಅದೇ ತರಾನೇ ನನ್ಗೆ ಟ್ರೀಟ್ ಮಾಡಿದ್ರು. ಅಂದ್ರೆ ನಾನು ಹಂಗೆ ಇದ್ದೆ, ಯಾಕಂದ್ರೆ ನನ್ಗೆ ಸಿಕ್ಕಿರೋ ಚಾನ್ಸೇ ಹೆಚ್ಚು. ಅಂತದ್ರಲ್ಲಿ ಈ ತರ ಎಲ್ಲ ಮಾಡೋದು ತಪ್ಪಾಗೋಗುತ್ತೆ. ಸೊ ಅದಕ್ಕೆ ನಾನು ಇನ್ನೇನ್ ಕಲಿತಾ ಇದ್ದೀನಿ ಅದೇ ತರಾನೇ, ಅದೇ ಫೀಲ್ ಅಲ್ಲಿ ಇದ್ದೆ. ಸೊ ಅದಕ್ಕೆ ಏನ್ ಡಿಫ್ರೆನ್ಸ್ ಅನ್ಸಲಿಲ್ಲ ನನಗೆ.
ಸೊ ಈಗ ಅಡ್ವಾಂಟೇಜ್ ಬಗ್ಗೆ ಹೇಳಿದ್ರಿ, ಡಿಸ್ಅಡ್ವಾಂಟೇಜಸ್ ಏನೇನು? ಇವಾಗ ಅಮ್ಮನೇ ಪ್ರೊಡ್ಯೂಸರ್ ಆದಾಗ ಎಲ್ಲರೂ ಪ್ರೊಡ್ಯೂಸರ್ ಮಗ ಅಂತ ಆ ಥರ ಒಂಥರ ಮಾಡ್ತಿದ್ರ, ಅಥವಾ ನಿಮ್ಗೆಲ್ಲರೂ ಒಂಥರ ಮುಜುಗರ ಆಗ್ತಿತ್ತ? ಡಿಸ್ಅಡ್ವಾಂಟೇಜಸ್ ಏನಾದ್ರು ಇದೆ? ಅದೇ ನನ್ಗೊಂಥರ ಅನ್ಸ್ತಿತ್ತು, ಅಂದ್ರೆ ನನ್ಗೇನಂದ್ರೆ ನಾನೇ ಒಂದೇನಾದ್ರು ಮಾಡ್ಬೇಕಿತ್ತು. ನನ್ಗೆ ಇವಾಗ್ಲೂ ಅಷ್ಟೇ ನಮ್ಮಮ್ಮ ನನ್ ಕೇಳಿದಿದ್ರೆ ಮುಂಚೆನೆ ಎಲ್ಲ ಪ್ಲಾನ್ ಮಾಡಕ್ ಮುಂಚೆ ನಾನು ಹೇಳ್ತಾ ಇದ್ದೆ, ನನ್ಗೇನು ಹೇಳಲಿಲ್ಲ ನಮ್ಮಮ್ಮ. ಸೊ ನನ್ಗೇನಂದ್ರೆ ಇವಾಗ ಒಂದ್ ಏಜ್ ಆದ್ಮೇಲೆ ನಾನೇ ಟ್ರೈ ಮಾಡಿ ಏನಾರು ಆಗ್ಬೇಕಿತ್ತು. ಓಕೆ, ನಿಮ್ಗೆ ಓನ್ ಆಗಿ ನೀವೇ ಟ್ರೈ ಮಾಡಿ ಇನಿಷಿಯೇಟ್ ತಗೋಬೇಕಿತ್ತು. ಇವಾಗ್ಲೂ ಅಷ್ಟೇ ನಮ್ಮಮ್ಮ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಎಲ್ಲಾರು ಅನ್ಕೊಂಡ್ಬಿಡ್ತಾರೆ ನಿನ್ ಟ್ಯಾಲೆಂಟ್ ಇಲ್ಲ ಆ ತರ. ಸೊ ನನ್ಗೆ ಅದೊಂದ್ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದ್ರೆ ಇವಾಗ ನಮ್ಮ ಅಮ್ಮದು ಅಷ್ಟೇ, ನಮ್ಮ ಅಮ್ಮಗೂ ಪ್ರೆಷರ್ ಆಗುತ್ತೆ. ಇವಾಗ ಅವ್ರದ್ದು ಏನ್ ಬಿಸ್ನೆಸ್ ಇದೆ, ಸೊ ಅವ್ರು ಇದಕ್ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಇದಾಗುತ್ತೆ. ನನ್ಗೆ ಹೇಳಿದ್ರೆ ನಾನು ಹೇಳ್ತಿಲ್ಲ, ಬಟ್ ಏನೋ ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಹೆಸರು ಬಂತು ನನ್ಗೆ, ಇದರಿಂದ ಒಂದು ಹೆಲ್ಪ್ ಆಯ್ತು. ಅಂದ್ರೆ 18 ಆದ್ಮೇಲೆ ಮಾಡೋದಕ್ಕಿಂತ ಚಿಕ್ಕ ವಯಸ್ಸಲ್ಲಿ ಮಾಡೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ. ಸೊ ನಾನು ಇಷ್ಟು ದಿನ ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ಇವಾಗ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಫಿಲ್ಮ್ ಫೀಲ್ಡ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು, ಯಾಕೆ ಅಂತ? ಡಿ ಬಾಸ್ ಅಂದ್ರೆ ದರ್ಶನ್ ಅವರು. ಓಕೆ, ಸೊ ಅವ್ರದ್ದೆಲ್ಲ ಮೂವೀಸ್ ನೋಡಿದಿರಾ? ಸೊ ಯಾವ್ದು ಫೇವ್ರೆಟ್ ಫಿಲ್ಮ್? ಸಾರಥಿ, ಯಾಕಂದ್ರೆ ಅವಾಗ್ಲಿಂದಾನೆ ಫ್ಯಾನ್ ಆಗಿದ್ದು ನಾನು. ಅದು ಚಿಕ್ಕ ವಯಸ್ಸಲ್ಲಿ ತುಂಬಾ ಹತ್ಬಿಟ್ಟಿದೆ ಆ ಮೂವಿ ನೋಡ್ಬಿಟ್ಟು. ನಾನು ಅದ್ ಬಿಟ್ರೆ ಯಾವ ಮೂವಿಗೂ ಹತ್ತಿಲ್ಲ ಅಷ್ಟು. ಸೊ ಅವಾಗ ತುಂಬಾ ಹತ್ತಿದೆ, ಅವಾಗಿಂದ ಅವ್ರ ಫ್ಯಾನ್ ನಾನು. ಇನ್ನು ಅವರು ಕೂಡ ದೇವಸ್ಥಾನಕ್ಕೆಲ್ಲ ಬರ್ತಿರ್ತಾರಲ್ವಾ, ತುಂಬಾ ಸಲ ಅಲ್ಲಿ ದೇವಸ್ಥಾನಕ್ಕೆ ಬರ್ತಿರ್ತಾರೆ, ಮೀಟ್ ಮಾಡಿದಿರಾ ಅವ್ರನ್ನ? ಎಲ್ಲ ಆಕ್ಟರ್ಸ್ ನಾನು ಆಲ್ಮೋಸ್ಟ್ ಮೀಟ್ ಮಾಡಿದೀನಿ. ಸೊ ಎಷ್ಟೊಂದ್ ಜನ ಆಕ್ಟರ್ಸ್ ಬರ್ತಾ ಇರ್ತಾರಲ್ಲ, ಸೊ ಎಲ್ಲಾನು ಮೀಟ್ ಮಾಡಿದೀನಿ. ಓಕೆ, ಸೊ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಜನರಲ್ ಆಗಿ, ಇವಾಗ ಫಿಲ್ಮ್ ಫೀಲ್ಡ್ ಅಂತ ಇಲ್ಲ, ಜನರಲ್ ಆಗಿ ಯಾರಾದ್ರೂ ರೋಲ್ ಮಾಡೆಲ್ ಇದ್ದಾರೆ, ನಾನು ಇವ್ರ ತರ ಆಗ್ಬೇಕು ಅಂತ? ಅದೇ ಇಬ್ಬರಿದ್ದಾರೆ, ಡಿ ಬಾಸು ಮತ್ತೆ ವಿರಾಟ್ ಕೊಹ್ಲಿ. ಓಕೆ, ಸೊ ಇವಾಗ ನೀವು ಫಿಲ್ಮ್ ಮುಗಿಸಿ ಅಂದರೆ ಫಿಲ್ಮ್ ಮುಗಿದ್ಮೇಲೆ ಇಷ್ಟೊಂದೆಲ್ಲ ನಿಮಗೆ ರೆಸ್ಪಾನ್ಸ್ ಬಂತು, ಅಂದರೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಒಳ್ಳೆ ಟ್ಯಾಲೆಂಟ್ ಇದೆ ಹಾಗೆ ಅಂತ, ಇದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಫಿಲ್ಮ್ ಮಾಡಬೇಕಾದ್ರೆ ನನಗೆ ಈ ಥರ ಒಂದು ರೆಸ್ಪಾನ್ಸ್ ಬರುತ್ತೆ ಈ ಮೂವಿ ಮುಗಿದ್ಮೇಲೆ ಅಂತ? ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ಮೊದಲೇ ಇಟ್ಕೊಂಡು ನಂಗೆ ಬೇಜಾರಾಗಿತ್ತು ಎಷ್ಟೊಂದು ಸರಿ. ಅಂದರೆ ಇವಾಗ ಮೂವಿ ಮಾಡೋವಾಗ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟಪಟ್ಟಿದ್ದೆ ಆಡಿಷನ್ಸ್ಗೆಲ್ಲ ಹೋಗಿ ಅಂತ. ಸೊ ಅದೇನೆ, ನಾನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಲ್ಲ, ಯಾಕಂದರೆ ಹೆಂಗೋಗುತ್ತೆ, ಯಾಕಂದ್ರೆ ಆಮೇಲೆ ಡಿಸಪಾಯಿಂಟ್ ಆಗೋದು ಬೇಡ. ಸೊ ಹೆಂಗಾದ್ರೂ ಹೋಗ್ಲಿ, ನನ್ನ ಪರಿಶ್ರಮ ಏನಿರುತ್ತೋ ಅದನ್ನು ಕೊಡೋಣ ಅಷ್ಟೇ ಅಂತ. ಓಕೆ, ಸೊ ಇವಾಗ ರೆಸ್ಪಾನ್ಸ್ ಎಲ್ಲ ನೋಡಿ ಫಸ್ಟ್ ಆಫ್ ಆಲ್ ಅಮ್ಮ ಹೇಗೆ ರಿಯಾಕ್ಟ್ ಮಾಡಿದ್ರು, ಎಷ್ಟು ಖುಷಿ ಆಗಿದ್ದಾರೆ, ಎಷ್ಟು ಹೆಮ್ಮೆ ಇದೆ? ಆಕ್ಚುಲಿ ನಮ್ಮ ಅಮ್ಮಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದುಡ್ಡು ಇನ್ವೆಸ್ಟ್ ಮಾಡಿದ್ರು. ಅಂದ್ರೆ ನಂಬಿಕೆ ಇದೆ, ಬಟ್ ನನಗೆ ಬಂದೇ ಹೇಳುತ್ತೆ ನೀನ್ ನಿಜವಾಗ್ಲೂ ಮಾಡ್ತೀಯಾ ಅಂದ್ರೆ. ಅವ್ರಿಗೂ ಇವಾಗ ನನ್ನ ಚಿಕ್ಕ ಹುಡುಗನ್ ತರ ನೋಡಿರ್ತಾರಲ್ವಾ, ಅವ್ರನ್ನೇ ಈ ತರ ಎಲ್ಲ ಮಾಡ್ತಾನೆ ಅಂದ್ರೆ ಅವ್ರಿಗೂ ನಂಬಕ್ಕಾಗಲ್ಲ. ಅಂದ್ರೆ ಕ್ರಿಕೆಟ್ ಅಲ್ಲೂ ಅಷ್ಟೇ, ನೀನ್ ಕ್ರಿಕೆಟ್ ಆಡ್ತೀಯ ನಿಜವಾಗ್ಲು ಅಂತ ಅಂತಾರೆ, ಕಾರ್ ಓಡಿಸ್ತೀಯ ನೀನು ನಿಜವಾಗ್ಲು ಅಂತ. ಸೊ ಅವ್ರಿಗೆ ಅಷ್ಟು ಇದಿಲ್ಲ, ಅವರು ನೋಡಿದ್ಮೇಲೆ ಅದೇ ಖುಷಿ ಆದ್ರು, ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ನೆಕ್ಸ್ಟ್ ಅಪಾರ್ಚುನಿಟೀಸ್ ಬರ್ತಿದ್ಯಾ ನೆಕ್ಸ್ಟ್ ಫಿಲ್ಮ್ಸ್ಗೆ? ಹೇಗೆ? ಅದ್ ನಮ್ಮ ಅಮ್ಮ ನಂಗೆ ಏನು ಹೇಳಿಲ್ಲ, ಬಟ್ ನಾನೇ ಹೇಳಿದೀನಿ. ಅಂದ್ರೆ ಇವಾಗ ನಾನು ಇವಾಗ ಮತ್ತೆ ಮಾಡಿದ್ರೆ ಕಂಟಿನ್ಯೂ ಮಾಡಕ್ಕಾಗಲ್ಲ ಕೆರಿಯರ್ನ. ಸೊ ಅದಕ್ಕೇನೆ ಇವಾಗ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನೇ ಏನೋ ಸ್ವತಃ ಟ್ರೈ ಮಾಡಿ ಆಮೇಲೆ ಮಾಡೋಣ ಅಂತ. ಒಂದು 22 ಆಗಿ. ಓಕೆ, ಸೊ ನೀವು ಎಜುಕೇಶನ್ ಎಲ್ಲ ಮುಗಿಸ್ಮೇಲೆ ಫುಲ್ ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಕೊಡೋಣ ಅಂತನಾ? ಅದೇ ಕ್ರಿಕೆಟರ್ ಆಗ್ಬೇಕಂತನಾ? ಅಲ್ಲಿ ತನಕ ಕ್ರಿಕೆಟ್ ಟ್ರೈ ಮಾಡ್ತೀನಿ, ಇವಾಗ ಅಲ್ಲೇನಾದ್ರು ಆಗ್ಲಿಲ್ಲ ಅಂದ್ರೆ ಅವಾಗ ಆಕ್ಟಿಂಗ್ ಬರೋಣ ಅಂತ. ಓಕೆ, ಸೊ ನೀವು ಬೇಸಿಕ್ಲಿ ಬೆಂಗಳೂರವರೇನಾ? ಓಕೆ, ಸೊ ನಿಮ್ಮ ಫ್ಯಾಮಿಲಿ, ಇವಾಗ ನಿಮ್ಮ ಅಮ್ಮ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ರಿ, ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಏನು ಬಿಸ್ನೆಸ್ ಮಾಡ್ತಾರೆ ಅಮ್ಮ? ಜೊತೆಗೆ ನೀವು ಒಬ್ಬರೇ ಮಗನ, ಸಿಬ್ಲಿಂಗ್ಸ್, ಇದ್ರ ಬಗ್ಗೆ? ನಮ್ಮ ಅಮ್ಮದು ಇದು ಸಲೂನ್ ಇದೆ, ಮತ್ತೆ ದೇವಸ್ಥಾನದಲ್ಲೂ ಒಂದು ಶಾಪ್ ಇದೆ. ಸೊ ಇನ್ನೂ ಏನೇನೋ ಮಾಡ್ತಾ ಇರ್ತಾರೆ, ಅದ್ ನನ್ಗೆ ಹೇಳಲ್ಲ, ಹೇಳಿಲ್ವಾ ಅಷ್ಟೊಂದು ಅದ್ರ ಬಗ್ಗೆ ಅಷ್ಟು ಹೇಳಲ್ಲ, ಕಷ್ಟಗಳು ಹೇಳಲ್ಲ ಯಾರು ಪೇರೆಂಟ್ಸ್, ಕಷ್ಟನೂ ಹೇಳಲ್ಲ, ಬರೀ ಅವರು ನೋಡ್ಕೊಳ್ತಾರಷ್ಟೇ. ನಿಮ್ಗೆ ಏನೇನಿರುತ್ತೆ ಅದೆಲ್ಲ ಏನು ಹೇಳಕ್ ಹೋಗಲ್ಲ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಯಾವ ರೀತಿಯಾದಂಥ ಪಾತ್ರ ಮಾಡ್ಬೇಕು, ಆ ಥರ ಏನಾದರೂ ಒಂದು ಐಡಿಯಾ ಇದೆ, ನಾನು ಈ ಥರ ಪಾತ್ರ ಮಾಡಿದ್ರೆ ಈ ಥರ ಮಾಡಬೇಕು ಅಂತ, ಆ ಥರ ಏನಾದರೂ ಇದೆ? ನಂಗೆ ಎಲ್ಲಾ ತರ ಮಾಡ್ಬೇಕಂತ ಇದೆ. ಅದೇನೆ ನಂಗೆ ಚಿಕ್ಕ ವಯಸ್ಸಲ್ಲಿ ಮೇನ್ ಆಕ್ಟಿಂಗ್ ನಂಗೆ ಬಂದಿದೆ ಅಂದ್ರೆ, ನನ್ಗೆ ಎಲ್ಲರೂ ಕೇಳ್ತಿದ್ರು ಓದು ಚೆನ್ನಾಗೆ ಪೊಲೀಸ್ ಆಗ್ಬೋದು ಅದಾಗ್ಬೋದು ಅಂತ. ನಾನು ಹೇಳ್ತಿದ್ದೆ ಇಲ್ಲ, ಆಕ್ಟರ್ ಆದ್ರೆ ನಾನು ಎಲ್ಲಾ ಮಾಡ್ಬೋದು ನಾನು ಅಂತ. ಸೊ ಮೇನ್ ಬ್ಯೂಟಿ ಆಕ್ಟರ್ಸ್, ಅದೇ ಎಲ್ಲಾ ಕ್ಯಾರೆಕ್ಟರ್ ಮಾಡ್ಬೇಕಂತಾನೆ ನಾನು ಆಕ್ಟರ್ ಆಗಿದ್ದು. ಸೊ ಎಲ್ಲಾ ಇಷ್ಟ, ಎಲ್ಲಾ ಮಾಡ್ಬೇಕಂತ. ಫಸ್ಟ್ ನೀವು ಸ್ಟೇಜ್ ಹತ್ತಿದಾಗ, ಅಂದ್ರೆ ಮುಂಚೆ ನಿಮಗೆ ನೆನಪಿಲ್ಲ, ಓಕೆ ಸಣ್ಣವರಿದ್ರಿ, ಇವಾಗ ನೀವು ನೆನಪಿರೋ ತರ ಸ್ಟೇಜ್ ಹತ್ತಿದಾಗ ಹೆಂಗಿತ್ತು? ಅಷ್ಟು ಜನ ಕ್ರೌಡ್ ಮುಂದ್ಗಡೆ, ಜೊತೆಗೆ ಏನು ನೀವು ಅಲ್ಲಿ ತಪ್ಪು ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಅಲ್ಲೇ ಫ್ಲೋ ಅಲ್ಲಿ ಹೋಗ್ತಾ ಇರುವಂತ ಒಂದು ಇದು ಪ್ಲೇಸ್ ಅದು. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಹೆದರಿಕೆ ಆಗಿತ್ತಾ ಸ್ಟೇಜ್ ಹತ್ಬೇಕು? ನಂಗೆ ಅದೇನೋ ಗೊತ್ತಿಲ್ಲ, ಯಾಕಂದ್ರೆ ನಂದೇ ಚಿಕ್ಕ ವಯಸ್ಸಿಂದೆಲ್ಲ ವಿಡಿಯೋ ನೋಡಿದ್ರೆ, ಅದೇ ನಾನು ಇವಾಗಿಂತ ಫಿಯರ್ಲೆಸ್ ಆಗಿ ಮಾಡ್ತಿದ್ದೆ ನಾನು. ಇವಾಗ ನೋಡಿದವ್ರು ಏನು ಅನ್ಕೊಂತಾರೋ ಆ ಥರ ಮಾಡ್ತಿದ್ದೆ. ಸೊ ಅವಾಗ ಫಿಯರೇ ಇರಲಿಲ್ಲ ನನಗೆ. ಸೊ ಅದೇ ಅವಾಗ ಸ್ಟೇಜ್ ಫಿಯರು ಏನೂ ಇರಲಿಲ್ಲ.
ಸೊ ಅದರಿಂದಾನೇ ಹೆಲ್ಪ್ ಆಯ್ತು ನನ್ಗೆ. ಇವಾಗ ಆಕ್ಚುಲಿ ಸ್ವಲ್ಪ ಸ್ಟೇಜ್ ಫಿಯರ್ ಬಂದಿತ್ತು, ಯಾಕಂದ್ರೆ ಇವಾಗ ದೊಡ್ಡವನಾಗ್ತಾ ಯಾರೇನು ಅನ್ಕೊಂತಾರೋ ಹೌದೌದು. ಅವಾಗೇನು ಇರ್ಲಿಲ್ಲ. ಸೊ ಅದೇನ್ ಸ್ಟೇಜ್ ಫಿಯರ್ ಏನಿಲ್ಲ ಅವಾಗ. ಓಕೆ, ಇನ್ ಫ್ಯಾಮಿಲಿಲೆಲ್ಲ ಯಾರೆಲ್ಲ ಇದ್ದೀರಾ? ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ ಅಥವಾ? ಅಂದ್ರೆ ನಮ್ ಸ್ವಂತ ಅಣ್ಣ ಒಬ್ರು ಇದ್ದಾರೆ. ಹೌದಾ, ಅವ್ರೇನ್ ಮಾಡ್ಕೊಂಡು ಓದ್ತಿದ್ದಾರಾ? ಅವರೇ ಅಭಿಷೇಕ ಮಾಡೋದು. ಓಕೆ ಓಕೆ. ಸೊ ಅವರು ಇವಾಗ ಅವ್ರಿಗೂ ಈ ತರ ಫಿಲ್ಮ್ ಫೀಲ್ಡ್ ಇಂಟ್ರೆಸ್ಟ್ ಇದೆಯಾ ಅಥವಾ ನಿಮ್ಗೆ ಮಾತ್ರ? ನಾನೊಬ್ಬ. ನಿಮಗೊಬ್ರಿಗೆ. ಓಕೆ. ಅವರು ಏನು ಓದ್ತಿದ್ದಾರೆ ಅಂದ್ರಲ್ವಾ? ಇಲ್ಲ, ಮುಗಿಸಾಯ್ತು. ಮುಗಿಸಾಯ್ತು. ಓಕೆ ಓಕೆ. ಅಂದ್ರೆ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಿದ್ದೀರಾ ನೀವು? ಮ್ಯೂಸಿಕ್ ಎಲ್ಲ ಹೋಗಿಲ್ಲ, ನಾನು ನಿಜ ಸಾಂಗ್ ಆಡೋದನ್ನೇ ನಾನು ತುಂಬಾ ಕೆಡ್ದಾಗ ಆಡ್ತೀನಿ. ಸೊ ಗಿಟಾರ್ ಅದಕ್ಕೇನೆ ಹೋಗಿದ್ದಂದ್ರೆ ಅವಾಗಾದ್ರೂ ಸ್ವರ ಅದೆಲ್ಲ ಗೊತ್ತಾಗುತ್ತೆ ಅಂತ ಗಿಟಾರ್ಗೆ ಹೋಗಿದ್ದೆ. ಸೊ ಅದನ್ನು ಒಂದು 3 months ಏನೋ ಹೋದೆ ಅಷ್ಟೇ ಆಗಿದ್ದು. ಟೈಮ್ ಆಗಲಿಲ್ಲ ನಂಗೆ, ಕ್ರಿಕೆಟು ಎಜುಕೇಷನ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಅದೇ ಸಮ್ಮರ್ ಹಾಲಿಡೇಸಲ್ಲಿ ಹೋಗಿದ್ದೆ ಅಷ್ಟೇ ಅದು. ಓಕೆ. ಸೊ ಇವಾಗ ನೀವು ಸ್ಕೂಲಲ್ಲಿ ಇರಬೇಕಾದ್ರೆ ಅದೇ ನೀವು ಹೇಳಿದ್ರಿ ಸ್ಕೂಲಲ್ಲೆಲ್ಲ ಬೈತಿದ್ರು, ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಹಂಗೆ ಹಿಂಗೆ ಅಂತ. ಸೊ ನೀವು ಫಿಲ್ಮ್ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆನೇ ಅಟೆಂಡೆನ್ಸ್ ಶಾರ್ಟೇಜ್ ಆಗಿತ್ತು ಅಂತ ಅಂದ್ರಿ. ಸೊ ಯಾಕೆ ನಿಮಗೆ ಓದೋ ಕಡೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ವಾ ಅಥವಾ ಹೇಗೆ ಅಂತ? ಓದೋ ಕಡೆ ಎಲ್ಲ ನನಗೆ ಅಲ್ಲಿ ಹೋಗೋಕ್ಕೆ ಒಂಥರ ಇಂಟ್ರೆಸ್ಟ್ ಇಲ್ಲ. ಅಂದರೆ ಇವಾಗ ಒಂದು ರೂಮಲ್ಲಿ ಒಳ್ಳೆ ನನಗದು ಏನಂತಾರೆ, ಒಳ್ಳೆ ಜೈಲಲ್ಲಿ ಇರೋ ಥರ ಅನ್ಸುತ್ತೆ ನನಗೆ. ಒಂದು ಕಡೆ ಕುತ್ಕೊಳ್ಳೋಕ್ಕಾಗಲ್ಲ. ಬೇಕಿದ್ರೆ ಅದೇನೆ ಒಂದು ಮರದ ಕೆಳಗಡೆ ಒಂದು ಸ್ಲೇಟ್ ಇಟ್ಕೊಂಡು ಮಾಡಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಅಂತ ಎಷ್ಟೊಂದ್ಸರಿ ಅನ್ಸುತ್ತೆ ನನಗೆ. ನಂಗೆ ಆ ರೂಮ್ ಮಧ್ಯ ಕುತ್ಕೊಂಡು ಅಷ್ಟೊತ್ತು ಕೇಳೋಕ್ಕೆಲ್ಲ ನಂಗೆ ಆಗಲ್ಲ. ಸೊ ಅದಕ್ಕೆ ರಜಾ ಹಾಕ್ತೀನಿ ಅಷ್ಟೇ. ಸೊ ಇವಾಗ್ಲೂ ನಿಮ್ಗೆ ಆ ಎಜುಕೇಷನ್ ಸಿಸ್ಟಮ್ ಇಷ್ಟ ಇಲ್ಲ, ಹಂಗೊಂದು ರೂಮ್ ಒಳಗಡೆ ಕೂರಿಸಿ ಮಾಡೋಂಥ ಸಿಸ್ಟಮ್. ಓಕೆ. ಸೊ ಇನ್ನು ನಿಮ್ಮ ಫೇವ್ರೆಟ್ ಆ್ಯಕ್ಟ್ರೆಸ್ ಯಾರು? ಆ್ಯಕ್ಟ್ರೆಸ್ಸು ಯಾರಿಲ್ಲ. ಯಾರೂ ಇಲ್ಲ? ಯಾವ ಲ್ಯಾಂಗ್ವೇಜಲ್ಲೂ ಯಾರೂ ಇಲ್ವಾ? ಹಳೆ ಕಾಲದವರು ಯಾರೂ ಇಲ್ಲ? ಸೊ ಅಮ್ಮ ಜಾಸ್ತಿ ಮೂವೀಸ್ ಎಲ್ಲ ನೋಡ್ತಾರಾ? ನೋಡ್ತಾರೆ. ಅಮ್ಮ ಅಂದ್ರೆ ಇವಾಗ ಟೈಮ್ ಇಲ್ಲ, ಇವಾಗ ಒಂದು 4-5 years ಇಂದ ನೋಡ್ತಾ ಇಲ್ಲ. ಮುಂಚೆ ಎಲ್ಲ ನೋಡ್ತಿದ್ವಿ, ಮುಂಚೆ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ವಿ. ಸೊ ಇವಾಗ ಅಷ್ಟು ಟೈಮ್ ಇಲ್ಲ. ಸೊ ಅಮ್ಮಂಗೆ ಯಾರು ಫೇವ್ರೆಟ್ ಆಕ್ಟರಾ? ಉಪ್ಪಿ ಸರ್. ಉಪೇಂದ್ರ ಸರ್. ಓಕೆ. ಸೊ ಅವ್ರದ್ದು ಯಾವ ಫಿಲ್ಮ್ ಇಷ್ಟ? ನೀವು ನೋಡಿದ್ದೀರಾ ಅವ್ರ ಮೂವೀಸ್ ಎಲ್ಲ? ಸೊ ಯಾವ್ದು ಇಷ್ಟ? ನಾನು ಇಷ್ಟ. ಓಕೆ ಓಕೆ ಓಕೆ. ನಂಗೆ ಮೂವಿ ನೇಮ್ ಗೊತ್ತಿಲ್ಲ, ಬಟ್ ಆ ಮೂವಿ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಹೆಂಗಿದ್ಯೋ ಆ ಪ್ರಪಂಚ ಹಂಗೆ ತೋರಿಸಿದ್ದಾರೆ. ಸೊ ಅವ್ರದ್ದು ಒಂದೆಲ್ಲ ಸೂಪರ್ ಆಗಿರ್ಬೋದು. ಅದು ಬಿಟ್ರೆ ಇವಾಗ ನಂಗೆ ನಿಜ UI ಇಷ್ಟ ಆಯ್ತು. ನೋಡಿದ್ರಾ? ಇಷ್ಟ ಆಯ್ತು? ಎಲ್ಲಾರು ಹೇಳಿದ್ರು ಏನೋ ಒಂಥರ ಮಾಡಿದ್ದ ಡೈರೆಕ್ಷನ್, ಅಂದ್ರೆ ಅರ್ಥ ಆಗ್ಲಿಲ್ಲ ಆ ಥರ ಎಲ್ಲ. ಬಟ್ ನನ್ಗೇನೋ ಅರ್ಥನೂ ಆಯ್ತು, ಮತ್ತೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಈಗಿನ ಇದಕ್ಕೆ ಕರೆಕ್ಟಾಗಿ ತೋರಿಸಿದ್ದಾರೆ, ಅದು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರೂ. ಓಕೆ. ಸೊ ಇನ್ನು ಯಾರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಏನಾದ್ರು ಆಸೆ ಇದೆ? ಇವ್ರ ಜೊತೆ ಆಕ್ಟ್ ಮಾಡ್ಬೇಕು? ನನಗೆ ಹಂಗೇನಿಲ್ಲ, ಚಾನ್ಸ್ ಸಿಕ್ಕಿದ್ರೆ ಸಾಕು, ಯಾರಾದ್ರೂ ಪರವಾಗಿಲ್ಲ ಮಾಡ್ತೀನಿ. ಸೊ ಇವಾಗ ನೀವು ಹೇಳಿದ್ರಿ ನಾನು ಆಡಿಷನ್ ಕೊಡ್ತಿದ್ದೆ, ಎಲ್ಲೂ ನನಗೆ ಸಿಗ್ತಿರ್ಲಿಲ್ಲ, ಹೈಟು ಕಲ್ಲರು ಅದು ಇದು ಅಂತ ಇದು ಮಾಡ್ತಿದ್ರಿ. ಸೊ ಅವಾಗ ನಿಮಗೆ ಅಫ್ಕೋರ್ಸ್ ನೀವು ತುಂಬ ಸಣ್ಣವರು, ತುಂಬ ಬೇಜಾರಾಗ್ತಿತ್ತು ನಿಮ್ಗೆ. ಅವಾಗ ಹೆಂಗೆ ಮನೆಯವರೆಲ್ಲ ಹೆಂಗೆ ನಿಮ್ಮನ್ನ ಬೂಸ್ಟಪ್ ಮಾಡ್ತಿದ್ರು, ಎಸ್ಪೆಷಲಿ ಅಮ್ಮ? ಅದೇನೆ, ಇವಾಗ ಈ ಥರ ಇದ್ರೆ ಏನು ಮಾಡೋಕ್ಕಾಗತ್ತೆ. ಇವಾಗ ಅಂದರೆ ನಮ್ಮ ಇವಾಗ ಆ ಥರ ಪ್ರಾಬ್ಲಮ್ ಇದ್ರೆ ಮಾಡೋಕ್ಕಾಗಲ್ಲ. ಏನೇ ಇದ್ರು ಕ್ಯಾರೆಕ್ಟರ್ ಸಿಗುತ್ತೆ, ಅವಾಗ ಮಾಡ್ಬೋದು ಬಿಡು ಅಂತ ಅಂತಿದ್ರು. ಸೊ ಇದು ನಿಮಗೆ ಸಡನ್ ಆಗಿ ಸಿಕ್ಕಿರೋದು, ಅದು ಕೂಡ ಏನು ನಿಮಗೆ ಅಂದರೆ ಏನು ಕಷ್ಟಪಡದೆ ಸಿಕ್ಕಿರೋ ಅಂಥ ಫಿಲ್ಮ್ ಅಲ್ಲ. ತುಂಬ ಕಷ್ಟಪಟ್ಟಿದ್ರಿ, ಆಡಿಷನ್ಗೆಲ್ಲ ಹೋಗಿದ್ರಿ, ಅಲ್ಲೆಲ್ಲ ರಿಜೆಕ್ಟ್ ಆಗಿದ್ರಿ, ಆಮೇಲೆ ಸಿಕ್ಕಿದಂಥ ಪ್ರಾಜೆಕ್ಟ್. ಸೊ ಇದು ಸಿಕ್ಕಿದಾಗ ನಿಮಗೆ ಹೇಗೆ ಅನಿಸ್ತು ಅಂತ? ಅದೇ ತುಂಬ ಖುಷಿ ಆಯಿತು. ನನ್ಗೆ ಹೇಳಿಲ್ವಾ ಅಂದರೆ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಇದೊಂಥರ ಅಂದರೆ ಒಂದು ಸಿಕ್ತೇನೋ ಅಂತ ತುಂಬ ಖುಷಿ ಆಯಿತು. ಯಾಕಂದರೆ ಯಾವತ್ತೂ ಮಾಡೋಕ್ಕಾಗಿರಲಿಲ್ಲ ಈ ಥರ, ಅಂದರೆ ಲೀಡ್ ರೋಲಲ್ಲಿ ಮಾಡಿದ್ದೀನಿ ಮೂವೀಸಲ್ಲೂ. ಅವಾಗ ನನಗೆ ಸ್ಕ್ರೀನ್ ಪ್ಲೇ ಏನೂ ಗೊತ್ತಿರಲಿಲ್ಲ, ಅಂದರೆ ಏನು ಕ್ಯಾಮ್ರಾ ಹಿಂಗೆ ಫೇಸ್ ಮಾಡೋದು ಏನೂ ಗೊತ್ತಿರಲಿಲ್ಲ. ಬಟ್ ಚಿಕ್ಕ ವಯಸ್ಸಲ್ವಾ, ಅವಾಗಲೂ ಮಾಡಿಬಿಟ್ಟಿದ್ದೆ ಹೆಂಗೋ. ಬಟ್ ಇವಾಗ ಅಂತ ಚಾನ್ಸ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಇವಾಗಿರೋದೆಲ್ಲ ಸ್ವಲ್ಪ ನೆನಪಿರುತ್ತೆ, ಅಂದರೆ ಮುಂದಕ್ಕೂ ಒಂದು ಮೆಮೊರೀಸ್ ಆಗಿರುತ್ತೆ. ಸೊ ಅಂಥ ಮೆಮೊರೀಸ್ ಸಿಕ್ಕಿದ್ದು ನನಗೆ ಇವಾಗಲೂ ಅಷ್ಟೇ. ಅಲ್ಲಿ ಅಲ್ಲಿ ಮೂವಿಲಿ ಬಂದಿದ್ದು ಅದೆಲ್ಲ ನಂಗೆ ಬೇಡ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೆ ನೋಡಿ ಕ್ಯಾಮ್ರಾ ಮುಂದೆ, ಆ ಮೆಮೊರೀಸ್ ಬೇಕು ನನಗೆ, ಆ ಎಕ್ಸ್ಪೀರಿಯನ್ಸ್ ಬೇಕು ಅಷ್ಟೇ. ಆಫ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ನ ಅಲ್ಲಿ ನನ್ಗೆ ಇವಾಗಲೂ ಅಷ್ಟೇ. ನನ್ಗೆ ಅದು ಮೂವಿ ಶೂಟಿಂಗ್ ಮುಗಿದಾಗ ಒಂಥರ ಬೇಜಾರಾಗೋಯ್ತು. ಯಾಕಂದರೆ ಈ ಥರ ಇದ್ದಿದ್ದು, ಅಂದರೆ ಈ ಥರ ಎನ್ವಿರಾನ್ಮೆಂಟ್ ಇತ್ತು, ಅದೆಲ್ಲ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ. ಸೊ ಎಲ್ಲಿ ಬೆಂಗಳೂರಲ್ಲೇ ಶೂಟ್ ಮಾಡಿದ ಅಥವಾ ಹೊರಗಡೆ? ಬೆಂಗಳೂರಲ್ಲೇ ಬಿಡ್ದಿಲಿ ಹಾಸ್ಪಿಟಲ್ ಶೂಟ್ ಮಾಡಿದ್ದು, ಬಿಟ್ಟರೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಶೂಟ್ ಮಾಡಿದ್ದು. ಓಕೆ. ಸೊ ಆ ಮೂವಿ ಬಗ್ಗೆ ಏನು ಅಂದರೆ ಮಕ್ಕಳ ಚಿತ್ರ ಅಂತ ಹೇಳಿದ್ರಿ, ಸೊ ಏನೇನೆಲ್ಲ ಇತ್ತು ಆ ಮೂವಿಲಿ, ಅಂದರೆ ನಿಮ್ಮ ಪಾತ್ರ ಅದ್ರ ಬಗ್ಗೆ ಹೇಳೋದಾದ್ರೆ? ಪ್ಲಾಟಾ, ಇವಾಗ ನನ್ನ ಕ್ಯಾರೆಕ್ಟ್ರು ಮುಕ್ತ ಅಂತ. ಅವನು ಹೆಂಗೆ ಅಂದರೆ ಅವನು ಎಲ್ಲೂ ಎಜುಕೇಷನ್ಗೆ ಹೋಗಿರಲ್ಲ, ಅವ್ರ ಅಪ್ಪ ಇರಲ್ಲ, ಅವನಿಗೆ ಕಾಸು ಏನೂ ಇರಲ್ಲ. ಬಟ್ ರಾಘು ಸರ್ ಅಂದರೆ ಗಿರಿಜಾ ಮ್ಯಾಮು ಡಾಕ್ಟರ್ ಆಗಿರ್ತಾರೆ. ಸೊ ಅವ್ರ ಹತ್ರ ಇವನ್ನೆಲ್ಲ ಕಲ್ತ್ಕೊಂಡಿರ್ತಾನೆ ಮೆಡಿಸನು. ಮತ್ತು ನಮ್ಮ ಅಮ್ಮಗೆ ಏನು ರೇರ್ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಸೊ ಅದರಿಂದ ಅವನೇನು ಕಾಸು ಇಲ್ದಾರ ಬೆಂಗಳೂರು ಕರ್ಕೊಂಬಂದು ಹಿಂಗೆ ಸೇವ್ ಮಾಡ್ತಾನ, ಏನು ಮಾಡ್ತಾನೆ ಅಂತ ದೊಡ್ಡ ರೇರ್ ಡಿಸೀಸ್ನ. ಸೊ ಅದೇ ಮೂವಿ ಪ್ಲಾಟ್.
ಓಕೆ, ಸೊ ಇನ್ನು ನಿಮ್ಮ ಅಮ್ಮ ಕೂಡ ಆಕ್ಟ್ ಮಾಡಿದಾರ ಫಿಲ್ಮ್ಸ್ ಅಲ್ಲಿ ಅಥವಾ ಹೇಗೆ? ಅಂದ್ರೆ ಈ ಮೂವಿಲೂ ಮಾಡಿದ್ದಾರೆ, ಹೌದಾ? ಅಂದ್ರೆ ಮುಂಚೆನೆ ಯಾರ್ಯಾರೋ ಮಾಡಿದ್ದಾರೆ, ನಂಗೆ ಅದೇ ಹೇಳಿಲ್ಲ ಜಾಸ್ತಿ ಇಷ್ಟ. ಸೊ ಈ ಮೂವಿಲಿ ಏನ್ ಕ್ಯಾರೆಕ್ಟರ್ ಮಾಡಿರೋದು ಅಮ್ಮ? ಅಮ್ಮ ಒಂದು ಏನೋ ರಿಚ್ ಏನೋ ಮಾಡಿದ್ದಾರೆ. ಓಕೆ, ಸೊ ಇನ್ನು ಚಿನ್ನಾರಿ ಮುತ್ತ ಫಿಲ್ಮ್ಗೂ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ ಸ್ಟೋರಿ ವೈಸ್? ಇಲ್ಲ, ಲಿಂಕ್ ಇಲ್ಲ, ಬಟ್ ಅದೇ ತರ ಅಂದ್ರೆ ಮಕ್ಳಿಗೊಂದು ಮೆಸೇಜ್ ಇರೋ ತರ ಅದು, ಅಂದ್ರೆ ಆ ಜನರೇಷನ್ಗೆ ಸೂಟ್ ಆಗೋ ತರ ಇತ್ತು, ಇದು ಈ ಜನರೇಷನ್ ಸೂಟ್ ಆಗೋ ತರ ಇದೆ. ಸೊ ನೀವು ಆ ಫಿಲ್ಮ್ ನೋಡಿದಿರಾ ಚಿನ್ನಾರಿ ಮುತ್ತ? ಇಷ್ಟ ಆಗಿತ್ತಾ? ಸೊ ಇವಾಗ ಅದರಲ್ಲೇ ಆಕ್ಟ್ ಮಾಡಿ ಪ್ರಶಸ್ತಿಗಳನ್ನ ತೆಗೆದುಕೊಂಡಿರುವಂತಹ ವಿಜಯ ರಾಘವೇಂದ್ರ ಸರ್ ಜೊತೆ ನೀವು ಮಾಡಿದ್ರಿ. ಸೊ ಇವ್ರ ಜೊತೆ ಎಲ್ಲ ಮಾಡಬೇಕು ಅಂತ ಫಸ್ಟ್ ಹೇಳಿದಾಗ ನರ್ವಸ್ ಆಗಿದ್ರಾ? ಯಾಕಂದ್ರೆ ತುಂಬಾ ಗ್ಯಾಪ್ ಬೇರೆ ಇತ್ತು. ಅದೇ ನರ್ವಸ್ ಅನ್ನೋದಕ್ಕಿಂತ ಹೆಂಗ್ ಮಾಡ್ತೀನಿ ಅನ್ನೋದು ನನಗೆ ಒಂಥರ ಅದು ಡೌಟ್ ತರ ಬಂದ್ಬಿಟ್ಟಿತ್ತು. ಬಟ್ ಅದೇ ಅವರೆಲ್ಲ ಹೆಲ್ಪ್ ಮಾಡಿದಿಂದ ಏನೂ ಇಲ್ದಾರ ಪ್ರಾಬ್ಲಮ್ಸ್ ಚೆನ್ನಾಗಿ ಮಾಡಿದೆ. ಎಸ್, ಇನ್ನು ಇಷ್ಟು ಹೊತ್ತು ನಮ್ಮ ಶೋ ಅಲ್ಲಿ ಭಾಗವಹಿಸಿದ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಸಣ್ಣ ವಯಸ್ಸಿನಲ್ಲಿಯೇ ಸಾಧಕನ ಸ್ಥಾನದಲ್ಲಿ ಕೂತಿದ್ದಾರೆ ಮಾಸ್ಟರ್ ಶ್ರೇಯಸ್ ಜಯಪ್ರಕಾಶ್ ಅವರು. ಅವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.